ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಕೆಸರುಗದ್ದೆ ನಿರ್ಮಾಣ ಮಾಡಲಾಗಿದೆ. ಈ ಕೆಸರುಗದ್ದೆಯಲ್ಲೇ ವಾಹನ ಸವಾರರ ಸಂಚಾರ, ಪಾದಚಾರಿಗಳ ವಾಕಿಂಗ್. ಅಯ್ಯೋ, ಇದು ಯಾರು ನಿರ್ಮಾಣ ಮಾಡಿದ್ರಪ್ಪ ಈ ಕೆಸರುಗದ್ದೆಯನ್ನ, ಏನಾಯ್ತು ಇಲ್ಲಿನ ಪರಿಸ್ಥಿತಿ ಅಂತ ನಾವು ತೋರಿಸ್ತೀವಿ ನೋಡಿ. ಶೇಮ್ ಶೇಮ್, ಬಿಬಿಎಂಪಿ ಶೇಮ್ ಶೇಮ್. ಬ್ರಾಂಡ್ ಬೆಂಗಳೂರಿನಲ್ಲೊಂದು ಕೆಸರುಗದ್ದೆ, ರಸ್ತೆಯು ಕೆಸರುಗದ್ದೆ, ಫುಟ್ಪಾತ್ ಸಹ ಕೆಸರುಗದ್ದೆ. ಬಿಬಿಎಂಪಿ ಸಚಿವರ ವಿರುದ್ಧ ಬೆಂಗಳೂರಿಗರ ಆಕ್ರೋಶ. ಬೆಂಗಳೂರಿನ ಬಿಟಿಎಂ ಲೇಔಟ್ನ 16ನೇ ಮುಖ್ಯ ರಸ್ತೆಯಲ್ಲಿ ಕೆಸರುಗದ್ದೆಯ ಓಟ, ಕೆಸರುಗದ್ದೆಯ ನಡಿಗೆ, ಕೆಸರುಗದ್ದೆಯ ಮೇಲೆ ವಾಹನಗಳ ಸಂಚಾರ ಆಗ್ತಾ ಇದೆ. ಇದು ಯಾವುದೋ ಕೃತಕವಾಗಿ ನಿರ್ಮಾಣ ಮಾಡಿರುವಂಥದ್ದು ಅಥವಾ ಕಾರ್ಯಕ್ರಮನೋ ಅಲ್ಲ. ಇಲ್ಲಿ ರಸ್ತೆಯನ್ನ ತೋರಿಸ್ತೀನಿ ಯಾವ ಮಟ್ಟಕ್ಕೆ ಕೆಸರುಗದ್ದೆಮಯವಾಗಿದೆ ಅಂತ. ನೀವು ಈಗ ನೋಡ್ತಿರುವುದು ಕೆಸರುಗದ್ದೆ, ಅಲ್ಲಲ್ಲ ರಸ್ತೆ, ಬಿಟಿಎಂ ಲೇಔಟ್ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಜನ ಯಾವ ಮಟ್ಟಿಗೆ ಹರಸಾಹಸ ಪಟ್ಟು ಸಂಚಾರ ಮಾಡ್ತಿದ್ದಾರೆ ನೋಡಿ. ಕಾಮಗಾರಿ ಮುಗಿದ ನಂತರ ಯಾವ ಮಟ್ಟಿಗೆ ರಸ್ತೆಯಲ್ಲಿ ಅಗೆದ ಗುಂಡಿಗಳನ್ನ ಮುಚ್ಚಿದ್ದಾರೆ ನೋಡಿ. ಕೇವಲ ಒಂದೇ ಮಳೆಗೆ ಪ್ರಮುಖ ರಸ್ತೆ ಈಗ ಕೆಸರುಗದ್ದೆಯಾಗಿದೆ. ಬೆಂಗಳೂರು ಏನಿಲ್ಲ ಸರ್, ಎಲ್ಲ ಕಡೆ ಸೇಮ್ ಇದೆ. ಟ್ರಾಫಿಕ್ ಪ್ರಾಬ್ಲಮ್, ರೋಡ್ ಹಾಕೋದು ಒಂದೊಂದು ತಿಂಗಳು ಈ ತರ ರಸ್ತೆ ನೋಡಿದಾಗ ಸ್ವಲ್ಪ ಸ್ಕಿಡ್ ಆದ್ರೆ ನಾವು ಶಿವನ್ ಪಾದ ಸೇರ್ಕೊಳ್ಬೇಕಷ್ಟೇ. ಕೆಸರುಗದ್ದೆ ನೋಡಿದಾಗ ಕೆಸರುಗದ್ದೆನೇ ಸೇಮ್. ಅವಾಗ ನಮ್ಮ ಮಳೆಗಾಲ ಬಂದರೆ ಯಾವ ಥರ ನಮ್ಮ ಗದ್ದೆಯಲ್ಲಿ ಯಾಕೆ ಕೆಲಸ ಮಾಡ್ಬೇಕು ಅದೇ ಥರ ನಡ್ಕೊಂಡು ಹೋಗ್ಬೇಕು ಸರ್. ದಯವಿಟ್ಟು ಜನರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ. ಬರೀ ಅವರು ಏನು ಟಿವಿಯಲ್ಲಿ ಬರ್ತಾ ಇರೋದು ನೋಡೋದು ನಮ್ಗೆ ಮಾತಾಡೋಕೆ ಬೇಜಾರಾಗುತ್ತೆ. ಬಟ್ ಜನರು ಪಬ್ಲಿಕ್ ಬಗ್ಗೆ ಸ್ವಲ್ಪ ಇದು ನೋಡಿ ಅಂತ ಹೇಳ್ತೀವಿ. ನಾವು ಕೇಳೋದು ಕೇವಲ ಮೂಲಭೂತ ಸೌಕರ್ಯಗಳನ್ನ, ಅವುಗಳನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಲ್ಲ. ನಮ್ಮನ್ನ ಈ ರೀತಿ ಸರ್ಕಸ್ ಮಾಡಿ ಸಂಚರಿಸುವಂತೆ, ಓಡಾಡುವಂತೆ ಮಾಡಿದ್ದಾರೆ ಎಂದು ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ನಮ್ಮ ಜೊತೆಗೆ ವಾಹನ ಚಾಲಕರಿದ್ದಾರೆ, ಅವ್ರನ್ನು ಮತ್ತೆ ಕೂಡ ಮಾತಾಡಿಸ್ತೀನಿ. ಏನ್ ಅನ್ಸುತ್ತೆ ರಸ್ತೆ ನೋಡಿದ್ರೆ ನಿಮ್ಗೆ? ಕೆಸರುಗದ್ದೆ ಅನ್ಸುತ್ತಾ? ಕೆಸರುಗದ್ದೆ ಅನ್ಸುತ್ತೆ ಸರ್. ಕಷ್ಟ ಆಗುತ್ತೆ ಓಡಾಡಕ್ಕೆ? ಕಷ್ಟ ಆಗ್ತಾ ಇದೆ ಓಡಾಡಕ್ಕೆ. ಡೈಲಿ ಇದೇ ರೋಡಲ್ಲಿ ಓಡಾಡೋದನ್ನ ಹೆಂಗೆ ನೀವು ಸಂಚಾರ ಮಾಡೋದು? ಡೈಲಿ ಇದರಲ್ಲಿ ಓಡಾಡ್ತೀವಿ, ತುಂಬಾ ಕಷ್ಟ ಇದೆ ಓಡಾಡಕ್ಕೆ. ನಿನ್ನೆ ಮಳೆ ಬಿತ್ತು, ಮಳೆ ಬಿದ್ದಿದ್ದಕ್ಕೆ ಹಿಂಗಾಗಿದೆ. ಹೆಂಗ್ ಅನ್ಸುತ್ತೆ ನಿಮ್ಗೆ ಈ ರೋಡ್ ನೋಡಿದ್ರೆ? ರೋಡ್ ನೋಡಿದ್ರೆ ಓಡಾಡಕ್ಕೆ ತುಂಬಾ ಕಷ್ಟ ಅನಿಸ್ತಾ ಇದೆ. ರೋಡು ಚೆನ್ನಾಗಿಲ್ಲ, ರೋಡುಗಳು ಫುಲ್ಲು ಬೈತಾರೆ ಅವಳಿಂದ. ಕಸ್ಟಮರ್ಗಳು ಏನು ಮಾಡೋಕ್ಕಾಗತ್ತೆ? ಬೈತಾರ? ಫುಲ್ಲು ರೋಡು ಸರಿ ಮಾಡಬೇಕು, ಎಲ್ಲ ಮಾಡಬೇಕು. BBMP ಫುಲ್ಲು ಸರಿ ರೋಡ್ಗಳು ಸರಿ ಮಾಡಿಲ್ಲ. ಅಲ್ಲೆಲ್ಲ ಕಸ್ಟಮರ್ಗಳು ಫುಲ್ ಸಣ್ಣ ಪುಟ್ಟ ಗಾಯ ಆಗ್ಬಿಟ್ರೆ ಹೆಂಗೆ ಕಷ್ಟನೇ. ಕೇವಲ ಒಂದೇ ಒಂದು ಬೇಸಿಗೆ ಮಳೆಗೆ ಬೆಂಗಳೂರು ನಲುಗಿದೆ. ಮಾಡಿರುವ ಕಾಮಗಾರಿಗಳ ಬಣ್ಣ ಬಯಲಾಗಿದೆ. ಇನ್ನು 3-4 ದಿನ ಮಳೆ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಈ ಬೇಜವಾಬ್ದಾರಿ ಕಾಮಗಾರಿಗಳಿಂದ ಇನ್ನಷ್ಟು ಸಮಸ್ಯೆಗಳನ್ನ ಜನ ಫೇಸ್ ಮಾಡುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಜನರಿಗೆ ಹೊಸ ಸಮಸ್ಯೆಗಳನ್ನ ಈ ರೀತಿ ಮಾಡದಿದ್ರೆ ಸಾಕಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೆಸರುಗದ್ದೆಯಲ್ಲಿ ಓಡಾಡದಂಥ ಅನುಭವ ಆಗ್ತಾ ಇದೆ. ಇದು ಬೆಂಗಳೂರ ಅಥವಾ ಕೆಸರುಗದ್ದೆ ಅನ್ನೋ ಥರದ ಪರಿಸ್ಥಿತಿ. ಯಾಕಂದರೆ ಬಹುತೇಕ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಗುಂಡಿಗಳನ್ನು ಅಗೆದಿರುವಂಥದ್ದು ಕೆಸರುಗದ್ದೆಯ ರೀತಿಯಾಗಿ ಆಗಿದೆ. ಅದು ಕೂಡ BTM ಲೇಔಟ್ನ ಈ ರಸ್ತೆ ಏನಿದೆ, ಈ ರಸ್ತೆ ಒಂದು ಮಳೆ ಬಂದರೆ ಸಾಕು ತುಂಬಾ ಸಂಕಷ್ಟವನ್ನು ಇಲ್ಲಿನ ವಾಹನ ಸವಾರರು, ಪಾದಚಾರಿಗಳು ಅನುಭವಿಸ್ತಾ ಇದ್ದಾರೆ. ಶೀಘ್ರವೇ ಇದಕ್ಕೊಂದು ಸೊಲ್ಯೂಷನನ್ನು ಕಂಡುಕೊಡಿ, ಜನರ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.